ಈ ಮಂಡಿ ನೋವಿಂದ ಒಂದು ಲೋಟ ಕಾಫಿ ಮಾಡ್ಕೊಳ್ಳೋದು ಒಂದು ಸಾಹಸ. ಒಂದು ಕಾಲದಲ್ಲಿ 60 ಜನ ಬರಲಿ 80 ಜನ ಬರಲಿ ಏನೇ ಕಾರ್ಯಕ್ರಮ ನಡೆದರೂ ನನ್ನೊಬ್ಬಳೇ ಎಲ್ರಿಗೂ ಅಡುಗೆ ಮಾಡಿ ಬಡಿಸ್ತಿದ್ದೆ. ಆದರೆ ಈ ಹೇಗಾಯ್ತು ನೋಡ್ತೀಯಾ? ಮತ್ತು ಯಾಕೆ ಇವತ್ತು ಮಾಡಕ್ಕೆ ಹೋದ್ರಿ? ಸುಧಾರಿಸ್ಕೋಬೋದಿತ್ತಲ್ವಾ? ಉತ್ಸವ ಅಲ್ವೇನೆ. ಶೇಖರಿ ಲಲಿತಾ ಇಬ್ರಿಗೂ ಕೆಲಸಗಳು. ಹಪ್ಪಳ ಒದಗಿಸೋ ಕೆಲಸಕ್ಕೆ ಲಲಿತಾ ಹೋದ್ಲು. ನಾನೇ ಅಡುಗೆ ಮಾಡ್ತೀನಿ, ನೀನು ಹೋಗು ಅಂತ ನಾನೇ ಕಳಿಸ್ದೆ. ಸರಿ, ಎಲ್ಲರೂ ಬರೋ ಹೊತ್ತಾಯ್ತು. ತುಂಬ ಸುಸ್ತಾಗಿರ್ತಾರೆ. ಮೊದಲು ಎಲೆ ಹಾಕ್ಬಿಡು, ಊಟಕ್ಕೆ ಬಡಿಸೋಣಂತೆ. ಸರಿ. ಹುಳಿ ತಗೊಂಬರ್ತೀನಿ. ನಾನೇ ತರ್ತೀನಿ ರೀ. ಇರೇ, ನಾನೇ ತಗೊಂಬರ್ತೀನಿ. ಜಾಜಿ, ನೀರು ತಗೊಂಡು ಇಡ್ಬಾರೆ. ಬಂದೆ. ಅಮ್ಮ ಅಮ್ಮ, ಏನು ಶೇಖರಿ? ಇದೇನಮ್ಮ ಇಷ್ಟೊಂದು ಅನ್ನ ಮಾಡಿ ಬಡ್ದಿದ್ಯಾ? ಇವತ್ತೇನು ಉದ್ಯಾಪನೆನಾ? ಯಾಕೋ ಹೇಗಂತೀಯ ಶೇಖರಿ? 6 ಜನಕ್ಕೆ ಒಂದು ಸೇರಕ್ಕೆ ಜಾಸ್ತಿ ಏನೋ? ಎಲ್ಲ ಹಸ್ಕೊಂಡು ಬಂದಿರ್ತೀರಿ, ಹೊಟ್ಟೆ ತುಂಬ ಊಟ ಬೇಡವಾ? ಬರೀ ಅನ್ನನೇ ತಿಂದುಬಿಟ್ರೆ ನಾ ತಂದಿರೋ ಪುಳಿಯೋಗರೆ ಮೊಸರನ್ನ ತಿನ್ನೋರು ಯಾರು? ಇದನ್ನ ತಿಂದು ಖಾಲಿ ಮಾಡಿದ್ರೇನೆ ಸಾಕಾಗಿದೆ. ಅಲ್ಲಿ ಉಳಿತು ಅಂತ ಇಲ್ಲಿ ತಂದ್ರೆ ಇಲ್ಲೂ ಇದೇ ಕತೆ. ಒಬ್ರಿಗೂ ಒಂದು ಅಳತೆ ಇಲ್ಲ, ಲೆಕ್ಕಾಚಾರ ಗೊತ್ತಾಗಲ್ಲ. ಉತ್ಸವ ಶುರುವಾಗಿದೆ ಅಂತ ಗೊತ್ತಿಲ್ವೇನಮ್ಮ? ಅಲ್ಲ ಕಣೋ ಶೇಖರಿ, ಯಾವತ್ತೂ ಒಂದೊಂದೇ ಪ್ರಸಾದನ ದೇವಸ್ಥಾನದಿಂದ ತಂದೋನಲ್ಲ ನೀನು. ನನಗೆ ಹ್ಯಾಕ್ ಗೊತ್ತಾಗ್ಬೇಕು ನೀನಿವತ್ತು ತಪ್ಪಲೆಗಟ್ಲೆ ಪ್ರಸಾದ ತರ್ತೀಯ ಅಂತ? ಕಷ್ಟಪಟ್ಟು ಮಂಡಿ ನೋವು ಇಟ್ಕೊಂಡೆ ಅಡಿಗೆ ಮಾಡಿಟ್ಟಿದ್ದೀನಿ. ನೀನ್ ನೋಡಿದ್ರೆ ನನ್ನನ್ನೇ ಅಂತಿದ್ಯಲ್ಲೋ. ಏನ್ ಹೇಳಮ್ಮ, ಉತ್ಸವದ ಕಳೆನೇ ಇಲ್ಲ. ಬೆಳಿಗ್ಗೆ ಅಷ್ಟು ಧಾವಂತದಲ್ಲಿ ಹೋದ್ನ ಜನವೇ ಇಲ್ಲ. ಹೆಚ್ಚಾಗಿ ಬರೋ ಭಕ್ತಾದಿಗಳಿಗೆ ಅಂತ ಮಾಡಿದ್ದನ್ನೆಲ್ಲ ಮನೆಗೆ ಹೊತ್ಕೊಂಡ್ಬರೋ ಹಾಗಾಯ್ತು. ದೇವಸ್ಥಾನದ ಸಿಬ್ಬಂದಿಯವರೆಲ್ಲ ಮನೆಗೆ ತಗೊಂಡು ಹೋದ್ರು ಇನ್ನೂ ಉಳಿದಿದೆ. ಪ್ರಸಾದನ ಬಿಸಾಕಕ್ಕಾಗತ್ತಾ? ಗೋಶಾಲೆಗೆ ಕಳಿಸಿದ್ದಾಯ್ತು. ಜಾಜಿನೂ ಹೇಳಿದ್ಲು, ಜನವೇ ಇಲ್ಲ ದೇವಸ್ಥಾನದಲ್ಲಿ ಅಂತ. ಉತ್ಸವದ ರಂಗೇ ಕಾಣ್ತಿಲ್ಲ ಅಂದ್ಲು. ಯಾಕೋ ಹಿಂಗಾಯ್ತು ಶೇಖರಿ? ಏನೋ ಗೊತ್ತಿಲ್ಲಮ್ಮ, ಮನಸ್ಸಿಗೆ ತುಂಬ ಬೇಸರ ಆಯಿತು. ಕೈಕಾಲು ತೊಳೆದು ಬರ್ತೀನಿ. ಇವತ್ತಿಗೆ ಈ ಪ್ರಸಾದನೇ ಖಾಲಿ ಮಾಡೋಣ. ಮಾಡಿಟ್ಟಿರೋ ಅನ್ನ ನಾಳೆಗಾಗುತ್ತೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ?
ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?